ಬಹಳ ಮುಖ್ಯವಾಗಿ ಆಧ್ಯಾತ್ಮಿಕ ಚಿಂತಕರೂ ಆಗಿರುವಂತಹ ಜ್ಯೋತಿಷ್ಯರೂ ಆಗಿರುವಂತಹ ರಾಮ್ ಪ್ರಸಾದ್ ಗ್ರಾಮ ನಾರಾಯಣ್ ಅಯ್ಯಂಗಾರ್ ಬಂದಿದ್ದಾರೆ. ಅವ್ರನ್ನ ಭಾಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ರಾಮ್ ಪ್ರಸಾದ್ ಗ್ರಾಮ ನಾರಾಯಣ್ ಅಯ್ಯಂಗಾರ್ ಅವರೇ, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಪ್ರೀತಿಯ ಸ್ವಾಗತದ ಜೊತೆಗೆ ಇವತ್ತು ಏಕಾದಶಿಯ ಶುಭಾಶಯಗಳು. ಮೊಟ್ಟ ಮೊದಲನೇದಾಗಿ ತಮಗೆ ಇವತ್ತು ವೈಕುಂಠ ಏಕಾದಶಿ ಅಂತ ದೇಶ ವಿದೇಶಗಳೆಲ್ಲ ಕಡೆಯೂ ಕೂಡ ಭಕ್ತರು ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡ್ತಾರೆ. ಬಹಳ ಮುಖ್ಯವಾಗಿ ವಿಷ್ಣುವಿನ ಆರಾಧಕರು, ವಿಷ್ಣುವಿನ ರೂಪದಲ್ಲಿರುವಂತಹ ನಾರಾಯಣನ ಆರಾಧಕರು, ಇನ್ನು ನಾರಾಯಣನ ರೂಪದಲ್ಲಿರುವಂತಹ ತಿಮ್ಮಪ್ಪನ ಆರಾಧಕರು. ಯಾಕಂದರೆ ದೇವನೊಬ್ಬ ನಾಮ ಹಲವು ಎಂಬಂತೆ ಸಾಕಷ್ಟು ಜನ ಇವತ್ತು ವಿಷ್ಣು ದೇಗುಲಗಳಿಗೆ, ಶ್ರೀಮನ್ ನಾರಾಯಣನ ದೇಗುಲಗಳಿಗೆ ಮತ್ತು ತಿರುಪತಿ ತಿಮ್ಮಪ್ಪನ ದೇಗುಲಗಳಿಗೆ ಹೋಗಿ ಪೂಜೆಯನ್ನು ಮಾಡ್ತಾರೆ. ಈ ವೈಕುಂಠ ಏಕಾದಶಿಯ ವೈಶಿಷ್ಟ್ಯತೆಗಳು ಏನು ಅಂತ ಗುರುಗಳೇ? ಎಲ್ಲರಿಗೂ ನಮಸ್ಕಾರ. ವೈಕುಂಠ ಏಕಾದಶಿಯ ಹಾರ್ದಿಕ ಶುಭಾಶಯಗಳು. ಮೊದಲು ವೈಕುಂಠ ಏಕಾದಶಿ ಅನ್ನೋದು ಎರಡು ಪದಗಳಿದೆ, ಅದರ ಅರ್ಥ ನೋಡೋಣ. ವೈಕುಂಠ ಅಂದ್ರೇನು, ವಿಕುಂಠ ಅಂತಂದರೆ ಯಾವ ದೋಷಗಳು ಇಲ್ಲದಲೇ ಇರುವಂಥದ್ದು. ದೋಷಗಳು ಒಂದು ಸ್ವಲ್ಪನೂ ಇಲ್ಲ, ಅಲ್ಲಿ ಎಲ್ಲ ಸ್ತರದಲ್ಲೂ ಕೂಡ ಇರುವಂಥದ್ದು. ಅದಕ್ಕೆ ಸಾಕೇತ, ಅಯೋಧ್ಯ, ಅಪರಾಜಿತ, ಕಲಂಗ, ಪೆರುನಹರ್, ಒಂದು ಚೂರು ಇದ್ರಲ್ಲಿ ಅಪ್ರಾಕೃತ ಅಂತ. ಈಗ ಭಗವಂತನ ಸೃಷ್ಟಿನಲ್ಲಿ ಒಂದು ಉಭಯ ವಿಭೂತಿ ನಾಯಕ ಅಂತ ಭಗವಂತನಿಗೆ ಹೆಸರು. ಒಂದು ನಿತ್ಯ ವಿಭೂತಿ ಅಂದರೆ ಅದು ವೈಕುಂಠ, ಇದು ಸದಾ ಇರೋದು, ಪ್ರಳಯ ಕಾಲದಲ್ಲೂ ಹೋಗೋದಿಲ್ಲ, ಅದು ಇದ್ದೇ ಇರುತ್ತೆ. ಇನ್ನೊಂದು ಲೀಲಾ ವಿಭೂತಿ. ಆ ಲೀಲಾ ವಿಭೂತಿನಲ್ಲಿ ಭಗವಂತ ಮಾಡಿದಂಥ ಈ ಬ್ರಹ್ಮಾಂಡ ಅಂದರೆ ಏನು, 14 ಲೋಕಗಳಿದೆ. ಅತಲ, ವಿತಲ, ಸುತಲ, ತಲಾತಲ, ರಸಾತಲ, ಮಹಾತಲ, ಪಾತಾಳ ಕೆಳಗಡೆ ಇರೋದು, ಭೂಲೋಕ ಮಧ್ಯದಲ್ಲಿ. ಇಲ್ಲಿಂದ ಭೂಹು, ಭುವಃ, ಸುವಹ, ಮಹಃ, ಜನಃ, ತಪಃ, ಸತ್ಯಂ, ಸತ್ಯಲೋಕ. ಇದಿಷ್ಟು ಸೇರಿದ್ರೆ ಒಂದು ಬ್ರಹ್ಮಾಂಡ. ಇಂತಹ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅವನು ಶ್ರೀಮನ್ನಾರಾಯಣ. ಅವನು ಮಹಾಲಕ್ಷ್ಮಿಯ ಸಮೇತನಾಗಿ ಅಲ್ಲಿದ್ದು ಅಲ್ಲೇ ಇರುವಂಥವರಿದ್ದಾರೆ. ಈ ಚೇತನರಲ್ಲಿ 3 ಬಗೆ ಹೇಳ್ತಾರೆ. ಆತ್ಮಗಳಲ್ಲಿ ಬದ್ಧರು, ಮುಕ್ತರು, ನಿತ್ಯರು ಅಂತ. ನಿತ್ಯರು ಅಂದರೆ ಸದಾ ಅಲ್ಲೇ ಇರುವಂಥವ್ರು, ಭಗವಂತನಿಗೆ ಸದಾ ಸೇವೆಯನ್ನು ಮಾಡ್ತಾ ಇರೋರು, ಅವರು ತಮ್ಮ ಸ್ವರೂಪ ಜ್ಞಾನದಲ್ಲೇ ಇರುವಂಥವ್ರು. ಅದಕ್ಕೇನು ಡೆಫಿನಿಷನ್ ಅಂದರೆ, ಈ ಆತ್ಮ ಅನ್ನೋದು ಏನು, ಮನುಷ್ಯನ, ಪ್ರಾಣಿನ, ನ ದೇವೋ ನಮರ್ತ್ಯ ಎಲ್ಲ ಹೇಳಿ, ಅವನು ಜ್ಞಾನ ಆನಂದಮಯ ಆತ್ಮ, ಶೇಷೋ ಹಿ ಪರಮಾತ್ಮನಃ ಅಂತ. ಈ ಆತ್ಮನಿಗೇನು ಅಂತಂದರೆ ಭಗವಂತನಿಗೆ ಕೈಂಕರ್ಯ ಮಾಡೋದು ಇವನ ಸ್ವರೂಪ. ಲಕ್ಷ್ಮಣೋ ಲಕ್ಷ್ಮೀ ವರ್ಧನ ಅಂತ ಹೇಳಿದಂತೆ, ಲಕ್ಷ್ಮಣ ರಾಮನಿಗೆ ಸೇವೆ ಎಲ್ಲ ಮಾಡಿದ್ದು ಯಾಕೆ, ತಂದೆಗೂ ಬಿಟ್ಟು ಅಷ್ಟೊಂದು ಮಾಡಿದ್ದು ಅಂದರೆ ಗುಣೈರ್ ದಾಸ್ಯಂ ಉಪಾಗತಃ ಅಂತಾನೆ. ನಾನಿರೋದೇ ಅವನ ಸೇವೆಗಾಗಿ, ಅದಕ್ಕೆ ನನಗೇನು ಪ್ರಶಸ್ತಿ ಕೊಡಬೇಕಾಗಿಲ್ಲ, ಸನ್ಮಾನ ಮಾಡಬೇಕಾಗಿಲ್ಲ, ನಾನಿರೋದೇ ಅವನಿಗೆ ಸೇವೆಗಾಗಿ. ಹಾಗೆ ಇಲ್ಲಿರೋ ಆತ್ಮಗಳೆಲ್ಲ ನಿತ್ಯ ಸೂರಿಗಳು, ಅನಂತ, ಗರುಡ, ವಿಶ್ವಕ್ಸೇನ ಆದಿ ಇವರುಗಳೆಲ್ಲ ಇರ್ತಾರೆ. ಅವರು ಇಲ್ಲಿಗೆ ವಾಪಸ್ ಬರೋಲ್ಲ. ಈ ಭೂಲೋಕಕ್ಕೆ, ಸೃಷ್ಟಿನಲ್ಲಿ, ಇದರಲ್ಲಿ ಇವುಗಳಿಗೆ ಬರೋದಿಲ್ಲ. ಅಂದರೆ ತ್ರಿಗುಣಾತ್ಮಕವಾದ ಪ್ರಕೃತಿಗೆ ಸಂಬಂಧ ಬರೋಲ್ಲ ಅವರು. ನ ಚ ಪುನರಾವರ್ತತೆ ಇತಿ ಅಂತ ಬ್ರಹ್ಮಸೂತ್ರದಲ್ಲಿ ಕಡೆನೆ ಯಾರು ಭಗವಂತನನ್ನು ಉಪಾಸನೆ ಮಾಡ್ತಾರೆ ಅವರು ವೈಕುಂಠಕ್ಕೆ ಹೋಗ್ತಾರೆ. ಸೊ ಇದು ವೈಕುಂಠ. ಇನ್ನು ಏಕಾದಶಿ ಪ್ರತಿ ಮಾಸದಲ್ಲಿ ಬರುತ್ತೆ 2. 11ನೇ ತಿಥಿ ಏಕಾದಶಿ, ಪ್ರಥಮ, ದ್ವಿತೀಯ, ತೃತೀಯ ಅಂತ ಹೇಳ್ತಾ ಏಕಾದಶಿ. ಏಕಾದಶಿ ದಿವಸ ಇದು ಶುಕ್ಲ ಪಕ್ಷ ಮತ್ತೆ ಕೃಷ್ಣ ಪಕ್ಷ, 2 ಪಕ್ಷಗಳು. 2 ಪಕ್ಷದ 11ನೇ ದಿನವನ್ನೇ ನಾವು ಏಕಾದಶಿ ಅಂತ. ಹೌದು. ಏಕಾದಶಿ ದಿವಸ ಏನು ಬಹಳ ವಿಶೇಷವಾಗಿ ಮಾಡಬೇಕಾದ್ದು ಅಂದರೆ, ಸಾಮಾನ್ಯವಾಗಿ ಉಪವಾಸ. ಉಪವಾಸ ಅಂದ್ರೆ ಏನು, ಉಪ ಅಂದರೆ ಹತ್ತಿರ, ವಾಸ ಅಂದರೆ ಭಗವಂತನ ಹತ್ರ ಮಾಡೋದು. ಉಪವಾಸದಲ್ಲಿ ಏನು ಮಾಡಬೇಕು ಅಂತಂದರೆ, ಈಗ ಪ್ರತಿದಿನ ಯೋಚನೆ ಇರುತ್ತೆ, ಬೆಳಗ್ಗೆ ಏನು ತಿಂದಿದ್ದೀವಿ, ಸಾಯಂಕಾಲಕ್ಕೆ ಅದೇ ಆಗೋಲ್ಲ, ಬೇರೆ ಇನ್ನೇನಾದ್ರು ಬೇಕು ಬಯಸುವಂಥದ್ದು. ಇವತ್ತಿನ ದಿವಸ ಅದಕ್ಕೆ ಕಡಿಮೆ ಬೀಗ ಹಾಕ್ಬಿಡಿ ಅಡುಗೆ ಮನೆಗೆ. ಈಗ ವೈಕುಂಠದಲ್ಲಿ ಇರೋರು ಹೇಗಿರ್ತಾರೆ ಅಂತಂದರೆ, ಅವ್ರಿಗೆ ಹಸಿವು ಬಾಯಾರಿಕೆ ಇಲ್ಲ, ಕ್ಷುತ್ ಪಿಪಾಸೆಗಳು ಇಲ್ಲಿಯ ದೋಷಗಳು. ವಯಸ್ಸಾಗೋದಿಲ್ಲ, ದುಃಖ ಆಗೋದಿಲ್ಲ, ನೋವಿಲ್ಲ, ಸದಾ ಭಗವಂತನಿಗೆ ಸಮಾನವಾದ ಆನಂದದ ಜೊತೆಗೆ ಅವನ ಜೊತೆಯಲ್ಲೇ ಇರೋದು. ತದ್ವಿಷ್ಣು ಆಫ್ ಪರಮಂ ಪದಗಂ ಸದಾ ಪಶ್ಯಂತಿ ಸೂರಯ ದಿವೀವ ಚಕ್ಷುರಾತತಂ ತದ್ವಿಪ್ರಾಸೋ ವಿಪನ್ಯವೋ ಜಾಗ್ರವಾಗಂ ಸಸ್ಸಮಿಂಧತೆ ವಿಷ್ಣೋರ್ಯತ್ ಪರಮಂ ಪದಂ. ಇದು ಭಗವಂತನಿಗೆ ಆರಾಧನೆ, ಮಂಗಳಾರತಿ ಮಾಡಬೇಕಾದ್ರೂ ಹೇಳ್ತೀವಿ, ಆಶೀರ್ವಚನಕ್ಕಾಗತ್ತೆ. ಇದು ವಿಷ್ಣುವಿನ ಪದ, ಅದು ಪರಮ ಪದ, ಅದು ವೈಕುಂಠ. ಅದನ್ನು ಪಡೆಯೋದು ಗುರಿಯಾಗಬೇಕು ಅಂತ. ಈ ರಾಜರಲ್ಲಿ ರುಕ್ಮಾಂಗದ ಒಮ್ಮೆ ಈ ವ್ರತವನ್ನು ನಡೆಸ್ತಾ ಇದ್ದಾಗ ಒಬ್ಬ ರಾಕ್ಷಸ ಅವನನ್ನು ಇದು ಮಾಡ್ತಾನೆ. ಆಗ ವಿಷ್ಣು ಬಂದು ಅವನನ್ನು ಕೊಂದು ಅವನನ್ನು ಕರ್ಕೊಂಡು ಹೋಗ್ತಾನೆ. ಅದು ಆಗಿದ್ದು ಇವತ್ತು ಅಂತ.